ಓ ಯಾರಾದರೂ ಬರೋ ಮುಂಚೆ ನನ್ನ ಮಗಳಿಂದ ದೂರ ಆಗಿ ಆರ್ತಿ ಆರ್ತಿ ಅಂತ ಜಪ ಮಾಡ್ತೀಯಾ? ಈಗ ನೋಡು, ಇದನ್ನ ಹೊಟ್ಟೆಗೆ ಹಾಕಿದ್ದೆ ನನ್ನ ಮಗಳು ಸೆರಗಿಡ್ಕೊಂಡು ಪ್ರಿಯಾ 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 ಅಂತ ಅವಳಿಂದನೇ ತಿರುಗ್ತಾ ಇರ್ಬೇಕು. ಹಂಗೆ ಮಾಡ್ತೀನಿ. ಅಲ್ಲೇ ಸಾಕಪ್ಪ. ಎರಡು ಇಲ್ಲ ಇಲ್ಲ ಏನಮ್ಮ ಇದು? ಏನೋ ಮಿಕ್ಸ್ ಮಾಡ್ತಿದ್ಯಾ? ಅಶೋಕಪ್ಪಂಗೆ ಬುದ್ಧಿ ಕಲ್ಸವ ಅಂತ ಮನ್ಮಥನ್ ಬಾಣ ರೆಡಿ ಮಾಡ್ತೀವಿ. ಕೋಪಕ್ಕೆ ವಿಷ ಏನಾದರೂ ಮಿಕ್ಸ್ ಮಾಡಿಬಿಟ್ಟ? ಅಯ್ಯ ದಡ್ಡಿ, ನಾನು ಯಾಕೆ ಹಂಗೆ ಮಾಡಲಿ? ನನಗೇನು ಬುದ್ಧಿ ಇಲ್ವಾ ನನ್ನ ಮಗಳು ತಾಳಿ ಕಿತ್ಕೊಳ್ಳೋಕ್ಕೆ? ಇದನ್ನು ತಕೊಂಡಾಗಿ ಅಶೋಕಪ್ಪಂಗೆ ಕೊಡು. ಆಮೇಲೆ ನೋಡ್ತಾ ಇರು, ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ. ಅಮ್ಮ, ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ? ಅಯ್ಯೋ ಪೆದ್ದೆ, ಹೆಚ್ಚು ಕಮ್ಮಿ ಆಗಲಿ ಅಂತಾನೆ ಕೊಡ್ತಾ ಇರೋದು ಕಣಮ್ಮಿ. ಇದನ್ನು ಕುಡಿದ್ರೆ ಏನಾಗುತ್ತೆ? ಅಯ್ಯೋ, ಏನಾಗುತ್ತೆ ಅಂತ ಕೇಳ್ತಾ ಇದೀಯಾ? ಬಾಯಲ್ಲಿ ತುಂಬ ಚೆನ್ನಾಗಿತ್ತಲ್ಲ ಹಾಲು. ಇಷ್ಟು ದಿನ ಯಾಕಿಷ್ಟು ಚೆನ್ನಾಗಿರ್ಲಿಲ್ಲ? ಅದು ನನಗೆ ಗೊತ್ತು, ನನಗೆಲ್ಲ ಗೊತ್ತು. ಏನು ಗೊತ್ತು? ಈ ಹಾಲು ಯಾಕಿಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಯಾಕೆ? ಇದರಲ್ಲಿ ಪ್ರೀತಿ ಮಿಕ್ಸ್ ಮಾಡಿದ್ಯಾ ತಾನೆ? ನೋಡು ಚಿನ್ನನಾ? ಬೇಡ ಅಂದ್ರೆ ಬೇಡ, ಕಬ್ಬಣ ಅಂತ ಕರೀಲ? ಬೇಡ ಬೇಡ ಬೇಡ, ಚಿನ್ನ ಅಂತಾನೆ ಕರೀರಿ. ಚಿನ್ನ, ನೋಡು, ನೀನು ತುಂಬ ಒಳ್ಳೆಯವಳು, ಮುಗ್ದೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ತುಂಬ ಮಳೆ ಬಂದು ಕೆರೆ ಎಲ್ಲ ತುಂಬಿ ಹರಿದಾಗ ಈ ಮೀನೆಲ್ಲ ಹರ್ಕೊಂಡು ಸಮುದ್ರಕ್ಕೆ ಹೋದಂಗೆ ಆಗಿದೆ ನಿನ್ನ ಪರಿಸ್ಥಿತಿ. ಈ ಮನೆ ರೀತಿ ರಿವಾಜು ಎಲ್ಲರ ಭಾವನೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಂಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂಡ್ ಐ ಆಮ್ ಸಾರಿ, ನಿನಗೆ ಏನೇನೋ ಬೈದ್ಬಿಟ್ಟೆ. ನೀವು ನನ್ನ ಗಂಡ, ನೀವು ಹೊಡಿಬಹುದು, ಬೈಬಹುದು. ತಪ್ಪು. ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಆದವನು ಹೊಡಿಬೋದು ಅನ್ನೋದು ತುಂಬ ತಪ್ಪು. ಒಂದು ಹೆಣ್ಣಿನ ಮೇಲೆ ಕೈ ಮಾಡೋನು ಗಂಡಸೇ ಅಲ್ಲ. ಆದರೆ ನಾನು ಬೈದಿದ್ದಕ್ಕೆ ಸಾರಿ. ನಿಂಗೊಂದು ನಿಜ ಹೇಳ, ನನ್ನ ಪರಿಸ್ಥಿತಿ, ನನ್ನ ಮನಸ್ಥಿತಿ ಒಂದು ಚೆನ್ನಾಗಿರ್ಲಿಲ್ಲ. ಈಗಲೂ ಚೆನ್ನಾಗಿಲ್ವಾ? ಈಗ ತುಂಬ ಚೆನ್ನಾಗಿದೆ. ಈ ಹಾಲು ಕುಡಿದ್ಮೇಲೆ ಇದ್ಯಾಕೆ ಚಿನ್ನ ಕಣ್ಮುಚ್ಕೊಂಡ್ಬಿಟ್ಟೆ? ನನಗೆ ನೋಡೋಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ.
ನಿಮ್ಮನ್ನು ನೋಡೋದಕ್ಕೆ ನನಗಿಷ್ಟನೇ. ಮತ್ ನೋಡು. ನೀವು ನೋಡ್ತಾ ಇದ್ರೆ ನನಗೊಂಥರ ಆಗುತ್ತೆ. ಯಾವ ಥರ ಆಗತ್ತೆ? ಒಂಥರ ಐ ಐ ನಾಚಿಕೆ ನಾಚಿಕೆ. ಗಂಡು ನುಂಗೋ ಥರ ನೋಡ್ಬೇಕಾದ್ರೆ ಹೆಣ್ಣು ನಾಚ್ಕೊಂಡ್ರೆ ಗಂಡಿಗೆ ಗುಂಡು ಕುಡ್ದಂಗೆ ಆಗತ್ತಂತೆ. ನಾಚ್ಕೋ ನಾಚ್ಕೋ, ಇನ್ನೂ ಜಾಸ್ತಿ ನಾಚ್ಕೋ. ನೀನು ನಾಚ್ಕೊಂಡಾಗ ಅಪ್ಸರೆ ಥರ ಕಾಣ್ತೀಯ. ಏನಮ್ಮ ಕನ್ಸ್ ಕಾಣ್ತಾ ಇದ್ದ? ಏನಮ್ಮ ನೀನು ಕರೆಕ್ಟ್ ಟೈಮ್ಗೆ ಡಿಸ್ಟರ್ಬ್ ಮಾಡಿಬಿಟ್ಟೆ. ಏನದು ಕರೆಕ್ಟ್ ಟೈಮು? ಏನಿಲ್ಲ ಬಿಡು. ಲೇ ಅಮ್ಮಿ, ಅವ್ರಿಗೆ ಕನ್ಸ್ ಕಾಣ್ತಾ ನಿಂತ್ಕೋತೀಯ ಅಥವಾ ನನ್ಸ್ ಮಾಡ್ಕತೀಯ? ನಿಜವಾಗ್ಲೂ ಈ ಹಾಲು ಕುಡಿದ್ರೆ ಅಶೋಕ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬರುತ್ತೆ ಅಂತೀಯಾ? ಪ್ರೀತಿನೂ ಬರ್ತದೆ, ಪ್ರೇಮನೂ ಬರ್ತದೆ. ಅಕ್ಕ ಕುಡ್ಸು. ಏ ಅಮ್ಮಿ, ಬೆಳಿಗ್ಗೆ ಬಂದು ಏನಾಯ್ತು ಅಂತ ಹೇಳು. ಏ ಹೋಗಮ್ಮ. ಅಯ್ಯೋ ನನ್ನ ಮಾರಮ್ಮ, ನಾಚಿಕೆ ನೋಡಿದಕ್ಕೆ. ಹಾಲು ಅಲ್ಲಿಡು. ಬಿಸಿ ಇದ್ದಾಗಲೇ ಕುಡೀರಿ, ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಅಲ್ಲಿಡು ಅಂತ ಹೇಳಿದ್ನಲ್ಲ. ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ವಾ? ನನಗೆ ಯಾರ ಮೇಲೂ ಕೋಪ ಇಲ್ಲ, ನನ್ನ ಮೇಲೆ ನನಗೆ ಕೋಪ ಇದೆ. ನಿಮ್ದೇನು ತಪ್ಪಿಲ್ಲ. ನೀವು ಕೋಪ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಿ. ನಿಮ್ಮ ಟೆನ್ಷನ್ನ ನಾನೇ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನೇ ಹಾಗೆಲ್ಲ ಯಾರ ಮೇಲೂ ತಪ್ಪುಗಳನ್ನ ಹಾಕೋದಕ್ಕೆ ಹೋಗಬೇಡಿ. ಇಲ್ಲಿ ಯಾರ್ದು ತಪ್ಪಿಲ್ಲ, ಎಲ್ಲ ಪರಿಸ್ಥಿತಿ ಅಷ್ಟೇ. ಪರವಾಗಿಲ್ಲ, ತಗೊಳ್ಳಿ, ಹಾಲು ಕುಡೀರಿ. ನನಗೆ ಬೇಡ. ಹಂಗೆ ಹೇಳಿದ್ರೆ ಹೆಂಗೆ? ಈಗ ಯಾರ್ದು ತಪ್ಪಿಲ್ಲ ಅಂತ ಹೇಳಿದ್ರಿ ತಾನೆ? ಮತ್ತ್ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ನನಗೆ ನಿಮ್ಮ ಆರೋಗ್ಯ ಮುಖ್ಯ. ತಗೊಳ್ಳಿ. ನೀವು ಕುಡಿಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ತಗೊಳ್ಳಿ ಪ್ಲೀಸ್. ಕೊಡಿಲಿ. ಪ್ರಿಯಾ, ಹಾ, ಯಾಕೆ ನನಗೆ ಒಂಥರ ಆಗ್ತಿದೆ? ಯಾವ ಥರ ಆಗ್ತಾ ಇದೆ? ಏನೋ ಒಂಥರ ಆಗ್ತಾ ಇದೆಯಾ? ಆಗಲಿ ಆಗಲಿ, ಅಮ್ಮ ಹೇಳ್ದಾಗೆ ಆಗ್ತಾ ಇದೆ. ಅಶೋಕ್ ಅವರು ಮಲಗಿದ್ದಾರೆ ಅನ್ಸುತ್ತೆ. ತುಂಬ ಇಂಪಾರ್ಟೆಂಟ್ ವಿಷಯ ಏನಾದರೂ ಇತ್ತಾ? ಹೌದಾ, ಸರಿ, ನಾನು ಅವ್ರಿಗೆ ವಿಷಯ ತಿಳಿಸ್ತೀನಿ. ಆರ್ತಿಯಮ್ಮ, ಇಷ್ಟೊತ್ತಿನಾಗೆ ಈ ಕಡೆ ಎಲ್ಲಿಗೆ ಹೋಯ್ತಾ ಇದ್ದೀರಾ? ಅದು ಅಶೋಕ್ ಅವ್ರ ಹತ್ರ ಆಫೀಸಿಗೆ ಸಂಬಂಧಪಟ್ಟ ವಿಚಾರ ಹೇಳಬೇಕಿತ್ತು. ಏ ಸಂದಾಗಿ ಹೇಳಿದ್ರಿ, ಗಂಡ ಹೆಂಡ್ರು ಒಳಗಡೆ ಮಲಗಿರ್ತಾರೆ, ಈಟೊತ್ನಾಗ ಹೋಗಿ ಬಾಗಲ್ ತಟ್ಟಿದ್ರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಯಕಿಲ್ವಾ? ಅದು ಎಂಥ ವಿಚಾರನೇ ಆದರೂ ಈಟೊತ್ನಾಗ ಹೋಗಿ ಹೇಳಿ ತೊಂದರೆ ಕೊಡೋದು ಸರಿ ಕಾಣಕ್ಕಿಲ್ಲ ಅಲ್ಲವ್ರಾ? ನಂಗೆ ಹೇಳ್ದೆ ಅಂತ ಬೇಜಾರಾಯ್ತಾ? ಹಾಗೇನಿಲ್ಲ,
ಇಸ್ಯಾನ ಅಶೋಕಪ್ಪಂಗೆ ಬೆಳಗ್ಗೆ ಹೇಳಿದ್ರೆ ಏನಾದರೂ ಸಮಸ್ಯೆ ಆಯ್ತದಾ? ಇಲ್ಲ, ಬೆಳಗ್ಗೆನೆ ಮಾತಾಡ್ತೀನಿ ಬಿಡಿ. ಸರಿ ಕಣವ, ಹೋಗಿ ಮನೆ ಕಳಿ. ನಿದ್ದೆ ಕೆಡಬಾರ್ದು. ನಿದ್ದೆ ಕೆಟ್ಟರೆ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ರೋಗಿಷ್ಟೇ ಆರಾಮಾಗಿ ನಿದ್ದೆ ಮಾಡೋದು ಬಿಟ್ಟು ನವ ದಂಪತಿಗಳಿಗೆ ಡಿಸ್ಟರ್ಬ್ ಮಾಡಕ್ಕೆ ಬಂದವಳೆ. ಒಳ್ಳೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ. ಯಾಕೆ ಹೀಗೆ ಕಾಡ್ತೀಯ ನೀನು? ತುಂಬಾ ಒಳ್ಳೆಯವಳು ನೀನು, ತುಂಬಾ ಮುಗ್ಧೆ, ದೇವರಂತವಳು ನೀನು. ದೇವರಂತ ನಿನಗೆ ಆ ದೇವರೇ ಶಿಕ್ಷೆ ಕೊಡ್ತಿದ್ದಾನೆ. ನಿನಗೆ ನೀನೇ ಸಾಟಿ. ನಿನ್ನ ಸ್ಥಾನದಲ್ಲಿ ಯಾರೂ ನಿಲ್ಲಲ್ಲ. ಪ್ರಾಣ ಹೋಗುವ ನೋವು ಕೊಟ್ಟರು ಹಾಲುಣಿಸಿದಳು ಅಮ್ಮ ಅಂತಾರೆ. ನಿನ್ನಿಂದನೇ ಈ ಪದಗಳು ಹುಟ್ಕೊಂಡಿರ್ಬೇಕು ಅನ್ಸತ್ತೆ. ಎಷ್ಟು ಅಂತ ನೋವು ಅನುಭವಿಸ್ತೀಯ ಆರ್ತಿ? ಆಯಸ್ಸನ್ನ ಹಂಚೋ ಹಂಗಿದ್ದಿದ್ರೆ ನನ್ನ ಅರ್ಧ ಆಯಸ್ಸನ್ನ ನಿನಗೆ ಕೊಟ್ಬಿಡ್ಬೋದಾಗಿತ್ತು. ನಿನ್ನ ನೋವನ್ನೆಲ್ಲ ನಾನೇ ತಗೊಂಡ್ಬಿಡ್ಬೋದಾಗಿತ್ತು. ಮೋಡ ಸರಿದು ಹೋದ್ರೆ ಸೂರ್ಯ ಬರ್ತಾನನ್ನು ನಂಬಿಕೆ ಇರುತ್ತೆ. ನೀನ್ ಸರಿದು ಹೋದ್ರೆ ಬರೀ ಕತ್ತಲ ಆವರಿಸತ್ತೆ ಅನ್ನೋ ದುಗುಡ ಇದೆ. ನನ್ನಿನ್ನ ಬಿಟ್ಕೊಡೋದಿಲ್ಲ ಆರ್ತಿ, ನನ್ನಿನ್ನ ಬಿಟ್ಕೊಡೋದಿಲ್ಲ, ನನ್ನಿನ್ನ ಬಿಟ್ಕೊಡೋದಿಲ್ಲ. ಹೇ, ಯಾವ ಜನ್ಮದ ಅನುಬಂಧನೇ ಪ್ರಿಯ ಇದು? ಅಲ್ಲ, ಎಂಡ್ರನ್ ಬಿಟ್ಟು ಬೇರೆ ಹುಡುಗಿ ಬರ್ತಾಳೆ ಅಂದ್ರೆ ಗಂಡಸ್ರು ಕಾಲ್ ಕಿತ್ಕೊಂಡು ಓಡ್ ಬರ್ತಾರೆ. ಇವನು ಯಾವನ ಇವನು? ರಾಮಾಯಣದ ರಾಮ ಅಲ್ಲ ಕಣಮಿ. ನಾನು ಬೆರೆಸಿರೋ ಹಾಲು ಕುಡಿದ್ಮ್ಯಾಕು ನೀನು ನೋಡ್ತಾ ನೀನು ಮೋಡಿಲ್ ಮೈ ಮರಿತಾನೆ ಅನ್ಕೊಂಡ್ರೆ ಅದನ್ ಬಿಟ್ಟು ಆರ್ತಿ ಆರ್ತಿ ಅಂತ ಜಪ ಮಾಡ್ತಾವನ. ಹೇ ಮನುಷ್ಯನ ಇವನು ಮಾದೇಶ್ವರ. ಲೇ ಅಮ್ಮಿ, ಆ ಆರ್ತಿ ಅಶೋಕಪ್ಪನ ತಲೆಯಾಗೆ ಆಳವಾಗಿ ಬೇರೂರು ಬಿಟ್ಟಿದ್ದಾಳೆ ಅನ್ಕೋತೀನಿ. ಆ ಬೇರನ್ ಹೆಂಗಾರ ಕಿತ್ತು ಬಿಸಾಕ್ಬಿಡ್ಬೇಕು. ಏನಮ್ಮ ಮಾಡೋದೀಗ? ಏನೇನೋ ಆಸೆ ಇಟ್ಕೊಂಡು ಹೋದೆ, ಆದ್ರೆ ಅವ್ರು ನನ್ನ ಜೊತೆ ಒಂದ್ ಮಾತು ಕೂಡ ಆಡ್ಲಿಲ್ಲ ಗೊತ್ತಾ? ಥೂ, ಎಷ್ಟು ನಿರಾಸೆ ಆಗೋಯ್ತು. ಮನ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಏ ಕರ್ಮ, ಇಷ್ಟ ಇಲ್ದಿದ್ಮೇಲೆ ಯಾಕೆ ಮದ್ವೆ ಮಾಡ್ಕೊಂಡಂತೆ ಅಶೋಕಪ್ಪನು? ಅಮ್ಮ, ನನ್ನ ಲೈಫ್ ಹಾಳಾಯ್ತಾ ಹಾಗಾದ್ರೆ? ಏ ಬಿಡ್ತು ಅನ್ನು, ಹಂಗ ಹಾಳಾಗಿ ಹೋಗೋದಿಕ್ಕೆ ನಾ ಬಿಟ್ಬಿಟ್ಟೆನಾ?
ನಂಗನ್ಸುತ್ತೆ ಆರ್ತಿಯಮ್ಮ ಫೋರ್ಸ್ ಮಾಡಿದ್ದಕ್ಕೆ ಅಶೋಕಪ್ಪ ತಾಳಿ ಕಟ್ಟೋನೆ ಅಂತ. ಹಂಗಂತ ನಿನ್ನ ಮನೆಯಿಂದ ಹೊರಗಡೆ ಹಾಕಕ್ಕಿಲ್ಲ. ಮರ್ವಾದೆಗೆ ಅಂಜೋ ಜನ ಇವರು 16 ಜನಕ್ಕೆ ಊಟ ಕೊಡೋ ಸ್ಥಾನದಾಗವ್ರೆ. ಸಂಸಾರದ ಗುಟ್ಟನ್ನ ಬೀದಿಗೆ ಬಿಟ್ಕೊಡಕ್ಕಿಲ್ಲ. ಹಂಗಂತ ನಾವೀಗ ಹೋಗಿ ಜಗಳನೂ ಮಾಡೋಕ್ಕಾಗಕ್ಕಿಲ್ಲ. ಬಡವ್ರ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಹಂಗೆ ನಮ್ಮ ಕೋಪ ತಾಪ ಎಲ್ಲ ಈ ದೊಡ್ಡ ಸಾಗರದಾಗೆ ಕೊಚ್ಕೊಂಡು ಹೊಂಟೋಯ್ತದೆ. ಆದ್ರೂ ನಾವ್ ಏನಾರ ಮಾಡಬೇಕು ಕಣಮಿ. ನಿನ್ನ ಲೈಫ್ನ ಒಂದು ದಾರಿಗೆ ತರಗಂಟ ಈ ಜನ ಸುಮ್ಕೆ ಕೂತ್ಕೊಳಕ್ಕಿಲ್ಲ. ಈಗ ಏನು ಮಾಡ್ತೀಯಾ? ಯಮ್ಮಿ, ನಿಮ್ಮಿಬ್ಬರಿಗೂ ಆ ಮೊದಲನೇ ರಾತ್ರಿ ಆಗಿಲ್ಲ ಅಂತ ಆ ಆರ್ತಿಗೆ ಗೊತ್ತಿಲ್ಲ ತಾನೇ? ಆರ್ತಿ ಅಕ್ಕಂಗೆ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಈ ಗುಟ್ಟಿಗೆ ಉಪ್ಪು ಖಾರ ಹಾಕಿ ನೆಕ್ಕೊಂಡು ಕೂತ್ಕೋ. ಅಮ್ಮ, ಮತ್ತಿನೇನಮ್ಮಿ ಹೇಳದ್ ನೋಡು, ಯಾರಿಗೂ ಗೊತ್ತಿಲ್ಲ ಕಣವ ಅಂತ ಅಲ್ವಾ? ಇಷ್ಟಪಟ್ಟು ಮದ್ವೆ ಮಾಡಿಸಿರೋದು ಆರ್ತಿ, ಎಂಡ್ರು ಕೊನೆ ಆಸೆ ತೀರಿಸ್ಬೇಕು ಅಂತ ಕಷ್ಟಪಟ್ಟು ತಾಳಿ ಕಟ್ಟಿರೋದು ಅಶೋಕ. ಈಗ ಅಶೋಕ ಸಂದಾಗಿರ್ಬೇಕು ಅಂತ ಆರ್ತಿ ಅನ್ಕೊಳ್ಳೋದೇ ಆದ್ರೆ ನಿಮ್ಮಿಬ್ರಿಗೂ ಮೊದಲನೇ ರಾತ್ರಿ ನಡೀಲಿಲ್ಲ ಅನ್ನೋದು ಆರ್ತಿಗೆ ಗೊತ್ತಾಗ್ಬೇಕು. ಆವಾಗ ಆರ್ತಿ ಅಶೋಕ್ ಅಂತ ಹೋಗಿ ಮಾತಾಡ್ತಾಳೆ. ಇದನ್ನ ನಾನು ಹೆಂಗಮ್ಮ ಹೋಗಿ ಹೇಳೋದಕ್ಕಾಗುತ್ತೆ? ಅವರು ನಮ್ಮಿಬ್ರದ್ದು ಫಸ್ಟ್ ನೈಟ್ ಆಗಿದೆ, ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ಇವಾಗ ಹೋಗಿ ವಿಷಯ ಹೇಳಿದ್ರೆ ನನ್ನ ಹತ್ರ ಯಾಕೆ ವಿಷಯ ಮುಚ್ಚಿಟ್ಟೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಅಯ್ಯ, ನಿನ್ನನ್ನು ಯಾರಮ್ಮಿ ಹೋಗಿ ಹೇಳು ಅಂದಿದ್ದು? ನೀನು ಹುಟ್ಟಿದ್ದು 9 ತಿಂಗಳಿಗೆಯ, ಒಳ್ಳೆ 6 ತಿಂಗಳಿಗೆ ಹುಟ್ಟಿದೊಳಂಗೆ ಆಡ್ತಿದ್ಯಲ್ಲ. ಇಸ್ಯನ ಬಾಯಿ ಬಿಟ್ಟೆ ಹೇಳ್ಬೇಕು ಅಂತ ಏನಿಲ್ಲ, ಗೊತ್ತಾಗಂಗೆ ಮಾಡೋದಿಕ್ಕೆ 100 ದಾರಿಗಳವೆ. ಹೇಗೆ? ನಿನ್ನ ಗಂಡ ಇನ್ನೂ ಎದ್ದಿಲ್ವಾ? ಇಲ್ಲ. ಹೆಂಗೆ ಎದ್ದೇಳ್ತಾನೆ? ಕುಡ್ದವನಲ್ಲ ನಾನು ಕಲ್ಸ್ಕೊಟ್ಟಿರೋ ಹಾಲನ್ನ. ಬಾಯ್ತಕ್ಕೆ ಯಾವಾಗ ಬಂದ್ರಿ? ಅವ್ರು ಇನ್ನೂ ಮಲಗಿದ್ದಾರೆ. ಏನಾದರೂ ವಿಷಯ ಇತ್ತಾ ಅಕ್ಕ ಮಾತಾಡೋಕ್ಕೆ? ಅವರು ರಾತ್ರಿ ಸ್ವಲ್ಪ ಲೇಟಾಗಿ ಮಲಗಿದ್ರು, ಅದಕ್ಕೆ ಇನ್ನೂ ಎದ್ದಿಲ್ಲ. ನೀವು ಕಾಫಿ ಕುಡಿದ್ರಾ? ಬನ್ನಿ, ಕಾಫಿ ಕೊಡ್ತೀನಿ. ಬನ್ನಿ ಅಕ್ಕ. ಯಾಕಕ್ಕ ಹಾಗೆ ನೋಡ್ತಾ ಇದ್ದೀರಾ? ಬಾ ನನ್ನ ಜೊತೆ. ಯಾಕಕ್ಕ, ಏನಾಯ್ತು? ಯಾಕೆ ಇಲ್ಲಿಗೆ ಹೇಳ್ಕೊಂಡು ಬಂದ್ರಿ? ಯಾಕೆ ಚಾಪೆ ದಿಂಬು ಎಲ್ಲ ಕೆಳಗಿತ್ತು? ನಿನ್ನನ್ನೇ ಕೇಳ್ತಾ ಇರೋದು ಪ್ರಿಯಾ. ಯಾಕೆ ಚಾಪೆ ದಿಂಬು ಎಲ್ಲ ಕೆಳಗೆ ಹಾಸಿದ್ದೆ? ಅಕ್ಕ, ಅದು ನಾನು ಕೇಳಿದಷ್ಟಕ್ಕೆ ಉತ್ತರ ಕೊಡು. ಯಾಕೆ ಕೆಳಗೆ ಮಲಗಿದ್ದೆ? ನಿಮ್ಮಿಬ್ರ ಮಧ್ಯೆ ಏನು ನಡೀತಾ ಇದೆ? ಅಕ್ಕ, ನನಗೆ ಹಾಸಿಗೆ ಮೇಲೆ ಮಲಗಿ ರೂಢಿ ಇಲ್ಲ ಅಕ್ಕ, ಅದಕ್ಕೆ ಕೆಳಗೆ ಮಲ್ಕೋತಿದ್ದೆ ಅಷ್ಟೇ. ಸುಳ್ಳು ಕಣವಾ.